ಸರ್ಕಾರ ಪ್ರತಿಯೊಂದು ಮನೆಗೆ ಸಹ ನೀರು ಕೊಡ್ತಾ ಇದೆ. ಆದರೆ ಓನರ್ ನಿಮಗೆ ಎಕ್ಸ್ಟ್ರಾ ವಾಟರ್ ಚಾರ್ಜಸ್ ಕೇಳ್ತಾ ಇದ್ದರೆ ಅವ್ರನ್ನ ಹೇಗೆ ಡೀಲ್ ಮಾಡ್ತೀರಾ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸರ್ಕಾರ ಪ್ರತಿಯೊಂದು ಮನೆಗೆ ಸಹ ಫ್ರೀಯಾಗಿ ವಾಟರ್ ಸಪ್ಲೈ ಕೊಡ್ತಾ ಇದೆ, ಅಥವಾ ಮಿನಿಮಮ್ ಚಾರ್ಜಸ್ ಮಾಡಬಹುದು. ಬಾಡಿಗೆ ಮನೆ ನೋಡ್ಲಿಕ್ಕೆ ಹೋದಾಗ ಎಲ್ಲ ಚೆಕ್ ಆದ ನಂತರ ಕಂಡೀಷನ್ ಎಲ್ಲ ಕೇಳಿ ವಾಟರ್ ಚಾರ್ಜಸ್ ಒಂದು ವೇಳೆ 500 ರೂಪಾಯಿ ಕೊಡಿ ಅಂತಂದರೆ ಯೋಚನೆ ಮಾಡಿ. ಏಕೆಂದರೆ ಆಲ್ರೆಡಿ ನೀವು ಬಾಡಿಗೆ ಕೊಡ್ತಾ ಇದ್ದೀರಾ. ಸರ್ಕಾರ ಉಚಿತವಾಗಿ ಅಥವಾ ಮಿನಿಮಮ್ ಚಾರ್ಜಸ್ ಮೂಲಕ ನೀರು ಕೊಡ್ತಾ ಇದ್ದಾರೆ. ಆ ಬಿಲ್ಡಿಂಗ್ ಅಲ್ಲಿ 2 ಮನೆ ಇದೆಯಾ 3 ಮನೆ ಇದೆಯಾ ಶೇರ್ ಮಾಡಿ. ಆದ್ರೆ ಯೋಚನೆ ಮಾಡಿ, ಸರ್ಕಾರದಿಂದ ಬರುವಂತ ನೀರು ಫಸ್ಟ್ ಸಂಪಿಗೆ ಬರುತ್ತೆ, ಸಂಪಿಂದ ಓವರ್ ಹೆಡ್ ಟ್ಯಾಂಕಿಗೆ ಹೋಗುತ್ತೆ. ಆದ್ರೆ ಓವರ್ ಹೆಡ್ ಟ್ಯಾಂಕಿಗೆ ಹೋಗುವಾಗ ನಿಮಗೆ ಅಲ್ಲಿ ವಾಟರ್ ಪಂಪ್ ಹೆಲ್ಪ್ ಬೇಕಾಗುತ್ತೆ. ಅದಕ್ಕೆ ಎಲೆಕ್ಟ್ರಿಸಿಟಿ ಬಿಲ್ ಇರುತ್ತೆ. ಆ ಎಲೆಕ್ಟ್ರಿಸಿಟಿ ಬಿಲ್ ವಾಟರ್ ಸಪ್ಲೈದು ಮಿನಿಮಮ್ ಚಾರ್ಜ್ ಟೋಟಲ್ ಮಾಡಿ ಡಿವೈಡ್ ಮಾಡಿ ಅದನ್ನೇ ರೆಂಟಲ್ ಅಗ್ರಿಮೆಂಟ್ ಟೈಪ್ ಮಾಡಿಸ್ಕೋಬೇಕಾಗುತ್ತೆ. ಹಾಗಂತ ವಾಟರ್ ಚಾರ್ಜ್ ಎಕ್ಸ್ಟ್ರಾ ಅನ್ನೋ ವರ್ಡನ್ನು ಟೈಪ್ ಮಾಡಿಸ್ಕೊಳ್ಳೋದಲ್ಲ, ಏನಿದೆ ಅದನ್ನು ಕರೆಕ್ಟಾಗಿ ಟೈಪ್ ಮಾಡಿಸ್ಕೊ, ಎಷ್ಟು ಬಿಲ್ಲಲ್ಲಿ ನಾವು ಶೇರಿಂಗ್ ಕೊಡ್ತೇವೆ ಅನ್ನೋದನ್ನು ಕ್ಲಿಯರಾಗಿ ಎಂಥವರಿಗೆ ಅರ್ಥ ಆಗುವ ಹಾಗೆ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಒಂದು ವೇಳೆ ವಾಟರ್ ಚಾರ್ಜ್ ಎಕ್ಸ್ಟ್ರಾ ಅಂತ ನೀವು ಹಾಕಿದರೆ ನಾಳೆ 500 ರೂಪಾಯಿ ಕೇಳಿದ್ರು ಕೊಡಬೇಕು, 1000 ರೂಪಾಯಿ ಕೇಳಿದ್ರು ಕೊಡಬೇಕು. ಯೋಚನೆ ಮಾಡಿ, ಸರ್ಕಾರದಿಂದ ಏನೋ ಮನೆಗೆ ನೀರು ಬರ್ಬೋದು, ಆದರೆ ಆ ಮನೆಗೆ ಓವರ್ ಹೆಡ್ ಟ್ಯಾಂಕ್ ಇಲ್ಲ ಅಂದ್ರೆ ಏನು ಮಾಡೋದು? ನೆಕ್ಸ್ಟ್ ಎಪಿಸೋಡ್ನಲ್ಲಿ ಇದೇ ವಿಷಯದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಎಂತಾದ್ರೂ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿ ಕೂಡ ಫಾಲೋ ಮಾಡಿದ್ರೆ ಎಲ್ಲ ಅಪ್ಡೇಟ್ಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರ್ತದೆ.